ನಮಸ್ತೆ ಕರುನಾಡು. ಭಾರತೀಯ ಸೈನಿಕ ಮೇಜರ್ ಮೋಹಿತ್ ಶರ್ಮಾ ಭಯೋತ್ಪಾದಕರ ವೇಷ ಧರಿಸಿ ಪಾಕಿಸ್ತಾನಕ್ಕೆ ತಲುಪಿ ಅಲ್ಲಿನ ಭಯೋತ್ಪಾದಕರನ್ನು ಮಟ್ಟ ಹಾಕಿ ಭಯೋತ್ಪಾದಕರಲ್ಲಿ ನಡುಕ ಹುಟ್ಟಿಸಿದ ಇವರು ವೀರಮರಣವನ್ನು ಹೊಂದಿ ಅಶೋಕ ಚಕ್ರ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಮಾರ್ಚ್ 2004 ಶ್ರೀನಗರದ ರಾತ್ರಿಯ ಚಳಿಯಲ್ಲಿ ಪ್ರಮುಖ ಭಯೋತ್ಪಾದಕರಾದ ಅಬೂ ತರಾರ್ ಮತ್ತು ಅಬೂ ಸಜಾರರು ಇಫ್ತಿಕಾರ್ ಭಟ್ಟನನ್ನು ಅನುಮಾನಾಸ್ಪದವಾಗಿ ನೋಡಿದರು. ನಿಜವಾಗಿ ಹೇಳು, ನೀನು ಯಾರು ಎಂದು ಬಂದೂಕನ್ನು ಎದೆಗೆ ಇಟ್ಟು ಕೇಳಿದರು. ನಂತರ ಇಫ್ತಿಕಾರ್ ಭಟ್ಟರು ಕೈಯಲ್ಲಿದ್ದ ಚಹಾದ ಕಪ್ಗಳನ್ನು ಮೆಲ್ಲಗೆ ಇಡುತ್ತಾ ಕೈಯನ್ನು ಮೇಲಕ್ಕೆತ್ತಿ, ಭಾಯ್ಜಾನ್, ನನ್ನ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೇನೆ. ಇನ್ನು ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲವಾದರೆ ದಯವಿಟ್ಟು ನನ್ನನ್ನು ಸುಟ್ಟು ಹಾಕಿ, ನಾನು ಸತ್ತು ಸ್ವರ್ಗವನ್ನು ಸೇರುತ್ತೇನೆ ಎಂದರು. ಆಗ ಭಯೋತ್ಪಾದಕರು ಒಬ್ಬರನ್ನೊಬ್ಬರು ನೋಡುತ್ತಾ ಚಹಾದ ಕಪ್ಪನ್ನು ತೆಗೆದುಕೊಂಡು ಕೂರಲು ಸಜ್ಜಾದರು. ಗನ್ ಲೋಡ್ ಮಾಡುವ ಶಬ್ದ ಕೇಳಿದ ಭಯೋತ್ಪಾದಕರು ತಿರುಗುತ್ತಿದ್ದಂತೆಯೇ ಇಫ್ತಿಕಾರ್ ಭಟ್ಟರು ಅವರನ್ನು ಕೊಂದು ಹಾಕಿದರು. ಮೇಜರ್ ಮೋಹಿತ್ ಶರ್ಮಾರವರು ಹರಿಯಾಣದ ರೋಟಕ್ನಲ್ಲಿ ದಿನಾಂಕ 13 ಜನವರಿ 1978ರಲ್ಲಿ ಜನಿಸಿದರು. ಇವರ ತಂದೆ ರಾಜೇಂದ್ರ ಪ್ರಸಾದ್ ಶರ್ಮಾ ಮತ್ತು ತಾಯಿ ಸುಶೀಲಾ ಶರ್ಮಾ. ಇವರು PUCಯನ್ನು ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಗಜಿಯಾಬಾದ್ನಲ್ಲಿ 1995ರಲ್ಲಿ ಮುಗಿಸಿದರು. ನಂತರ NDF ಎಕ್ಸಾಮ್ ಬರೆದರು. ಅದೇ ಸಮಯಕ್ಕೆ ಇವರು ಶ್ರೀ ಸಂತ ಗಜಾನನ ಮಹಾರಾಜ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಶಿಗಾನ್, ಮಹಾರಾಷ್ಟ್ರದಲ್ಲಿ ಸೇರಿಕೊಂಡರು ಮತ್ತು SSB ಇಂಟರ್ವ್ಯೂ ಭೋಪಾಲ್ನಲ್ಲಿ ಪಾಸಾದರು. ನಂತರ 1995ರಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯನ್ನು ಸೇರಿಕೊಂಡರು. 1998ರಲ್ಲಿ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಸೇರಿಕೊಂಡರು. ನಂತರ 2002ರಲ್ಲಿ ಪ್ಯಾರಾ ಸ್ಪೆಷಲ್ ಫೋರ್ಸ್ ಸೇರಿಕೊಂಡು ಇವರು ಟ್ರೇನ್ಡ್ ಪ್ಯಾರಾ ಕಮಾಂಡೋ ಆದರು. ನಂತರ 11 ಡಿಸೆಂಬರ್ 2005ರಲ್ಲಿ ಮೇಜರ್ ಆಗಿ ಬಡ್ತಿ ಪಡೆದರು. ಮೋಹಿತ್ ಶರ್ಮಾರವರಿಗೆ ಇದ್ದದ್ದು ಬುದ್ಧಿವಂತಿಕೆ ಮತ್ತು ಅಸಾಧ್ಯವನ್ನು ಸಾಧಿಸುವ ಛಲ. 2004ರಲ್ಲಿ ಹಿಜ್ಬುಲ್ ಮುಜಾಹಿದ್ದೀನ್ನ ದೊಡ್ಡ ಭಯೋತ್ಪಾದಕ ಜಾಲವು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯವನ್ನು ಸೃಷ್ಟಿಸಿತ್ತು. ನೇರ ದಾಳಿ ಅಸಾಧ್ಯವಾಗಿತ್ತು. ಆಗ ಕ್ಯಾಪ್ಟನ್ ಮೋಹಿತ್ ಶರ್ಮಾರು ಒಂದು ಅಸಾಧ್ಯ ಕಾರ್ಯಕ್ಕಾಗಿ ಸ್ವಯಂ ಪ್ರೇರಿತರಾದರು. ಮೇಜರ್ ಮೋಹಿತ್ ಶರ್ಮಾರವರು ಉದ್ದನೆಯ ಕೂದಲು ಮತ್ತು ಗಡ್ಡವನ್ನು ಬಿಟ್ಟು ಪೈಜಾಮ ಮತ್ತು ಕುರ್ತಾ ಧರಿಸಿ ಭಯೋತ್ಪಾದಕರ ಹಾವಭಾವವನ್ನು ಅನುಸರಿಸುತ್ತಾ ಇಫ್ತಿಕಾರ್ ಭಟ್ ಹೆಸರಿನಲ್ಲಿ ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರರ ಗುಂಪಿಗೆ ಸೇರಿಕೊಂಡರು. ತನ್ನ ಸಹೋದರನನ್ನು ಕೊಂದ ಸೇನೆಯ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕು ಎಂದು ಸುಳ್ಳು ಕಥೆ ಹೇಳಿದರು. ಅವರು ತಮ್ಮ ಸಮವಸ್ತ್ರವನ್ನು, ತಮ್ಮ ಗುರುತನ್ನು, ತಮ್ಮ ನಿಜವಾದ ಜೀವನವನ್ನು ಹಿಂದೆ ಬಿಟ್ಟರು. ಅವರು ಕಾಶ್ಮೀರಿ ಭಯೋತ್ಪಾದಕ ಇಫ್ತಿಕಾರ್ ಭಟ್ ಆಗಿ ಬದಲಾದರು. ಕಣ್ಣು, ನಡಿಗೆ, ಭಾಷೆ ಪ್ರತಿಯೊಂದರಲ್ಲೂ ಅವರು ಭಯೋತ್ಪಾದಕರಂತೆ ಕಂಡರು. ಅವರು ಭಯೋತ್ಪಾದಕರ ನಡುವೆ ದಿನರಾತ್ರಿ ಕಳೆದರು. ಅವರ ಅನುಮಾನ, ಪರೀಕ್ಷೆ ಮತ್ತು ಹುಚ್ಚುತನವನ್ನು ಸಹಿಸಿಕೊಂಡರು. ನಿಧಾನವಾಗಿ ಭಯೋತ್ಪಾದಕರ ವಿಶ್ವಾಸ ಗೆದ್ದು ಜಾಲದೊಳಗೆ ನುಸುಳಿದರು. ಕೊನೆಗೆ ಪ್ರಮುಖ ಗುಪ್ತಚರ ಮಾಹಿತಿಯನ್ನು ಸಂಗ್ರಹಿಸಿ ಅವರು ಇಬ್ಬರು ಕುಖ್ಯಾತ ಭಯೋತ್ಪಾದಕರಾದ ಅಬೂ ತರಾರ ಮತ್ತು ಅಬೂ ಸಬ್ಜಾರರನ್ನು ಕೊಂದು ಯಶಸ್ವಿಯಾಗಿ ಹೊರಬಂದರು. ಈ ಕಾರ್ಯಾಚರಣೆ ಅವರಿಗೆ ಸೇನಾ ಪದಕವನ್ನು ತಂದುಕೊಟ್ಟಿತು. ಇದು ಕೇವಲ ಗುಪ್ತಚರ ಕಾರ್ಯವಾಗಿರಲಿಲ್ಲ, ಇದು ಒಬ್ಬ ಭಾರತೀಯ ಸೈನಿಕನ ಅಸಾಧ್ಯವಾದ ಧೈರ್ಯದ ವಿಜಯೋತ್ಸವ. ತಮ್ಮ ರಹಸ್ಯ ಕಾರ್ಯಗಳ ನಂತರ ಮೇಜರ್ ಶರ್ಮಾರವರು ತರಬೇತುದಾರರಾಗಿ ಮುಂದಿನ ಪೀಳಿಗೆಯ ಕಮಾಂಡೋಗಳನ್ನು ಸಿದ್ಧಪಡಿಸಿದರು. ಮಾರ್ಚ್ 21, 2009ರಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರೀ ನುಸುಳುವಿಕೆಯ ಪ್ರಯತ್ನವನ್ನು ತಡೆಯಲು ಮೇಜರ್ ಶರ್ಮಾರವರು ಒಂದು ಪ್ಯಾರಾನ ಬ್ರಾವೋ ಅಸಾಲ್ಟ್ ಟೀಮನ್ನು ಮುನ್ನಡೆಸುತ್ತಿದ್ದರು. ಶತ್ರುಗಳು 3 ದಿಕ್ಕುಗಳಿಂದ ಮಾರಕ ಪರಿಪೂರ್ಣ ಹೊಂಚು ದಾಳಿ ನಡೆಸಿದರು. ಮೊದಲ ಗುಂಡಿನ ದಾಳಿಯಲ್ಲೇ ಅವರು 4 ಸಹೋದ್ಯೋಗಿಗಳು ಗಾಯಗೊಂಡರು. ಭಯೋತ್ಪಾದಕರು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಗುಂಡಿನ ಸುರಿಮಳೆಯ ನಡುವೆ ಮೇಜರ್ ಮೋಹಿತ್ ಶರ್ಮಾರವರು ತಮ್ಮ ಜೀವವನ್ನು ಲೆಕ್ಕಿಸದೆ ಮುಂದೆ ಧಾವಿಸಿದರು. ಅವರು ಗಾಯಗೊಂಡ ಇಬ್ಬರು ಕಮಾಂಡೋಗಳನ್ನು ಸುರಕ್ಷಿತವಾಗಿ ರಕ್ಷಿಸಿದರು. ಆಗ ಈ ವೀರ ಸೈನಿಕ ಮಾಡಿದ ನಿರ್ಧಾರ ನಮ್ಮೆಲ್ಲರ ಎದೆಯನ್ನು ಹಿಡಿದಿಡುತ್ತದೆ. ಭಯೋತ್ಪಾದಕರನ್ನು ಒಂಟಿಯಾಗಿ ಎದುರಿಸಲು ಅಜೇಯ ಮೈಕ್ ಮುಂದೆ ಜಿಗಿದರು. ಅವರ ನಿಖರ ಗುರಿಯೊಂದಿಗೆ ಗ್ರೆನೇಡ್ಗಳನ್ನು ಎಸೆದು ತಮ್ಮ ರೈಫಲನ್ನು ಖಾಲಿ ಮಾಡಿ ತಕ್ಷಣ ಇಬ್ಬರು ಭಯೋತ್ಪಾದಕರನ್ನು ಹೊಡೆದುರುಳಿಸಿದರು. ಆದರೆ ಈ ವೀರ ದಾಳಿಯಲ್ಲೇ ಒಂದು ಗುಂಡು ಅವರ ಎದೆಗೆ ತಗುಲಿತು. ತೀವ್ರ ರಕ್ತಸ್ರಾವವಾಗುತ್ತಿದ್ದರೂ ಹಿಂದೆ ಸರಿಯಲು ಅವರು ನಿರಾಕರಿಸಿದರು.
ಆ ರಕ್ತಸಿಕ್ತ ಸ್ಥಿತಿಯಲ್ಲಿಯೇ ಅವರು ದಾಳಿಯನ್ನು ಮುಂದುವರಿಸಿದರು ಮತ್ತು ಇನ್ನೂ 2 ಭಯೋತ್ಪಾದಕರನ್ನು ಕೊನೆಗೊಳಿಸಿದರು. ಒಂಟಿಯಾಗಿ 4 ಭಯೋತ್ಪಾದಕರನ್ನು ಮುಗಿಸಿ ತಮ್ಮ ಇಡೀ ತಂಡವನ್ನು ಅಪಾಯದಿಂದ ರಕ್ಷಿಸಿದರು. ತಮ್ಮ ತಂಡ ಸುರಕ್ಷಿತವಾಗಿದೆ ಮತ್ತು ಭಯೋತ್ಪಾದಕ ಬೆದರಿಕೆ ಕೊನೆಗೊಂಡಿದೆ ಎಂದು ಖಚಿತಪಡಿಸಿಕೊಂಡ ನಂತರವೇ ಮೇಜರ್ ಮೋಹಿತ್ ಶರ್ಮಾರವರು ತಮ್ಮ ಗಾಯಗಳಿಂದ ಪ್ರಾಣ ಬಿಟ್ಟರು. ಭಾರತ ಮಾತೆಯ ಮಡಿಲಿಗೆ ತಮ್ಮ ಸರ್ವೋಚ್ಚ ತ್ಯಾಗವನ್ನು ಅರ್ಪಿಸಿದರು. ಮೇಜರ್ ಮೋಹಿತ್ ಶರ್ಮಾರವರು 31 ವರ್ಷಗಳ ಚಿಕ್ಕ ವಯಸ್ಸಿನಲ್ಲಿಯೇ ಹುತಾತ್ಮರಾದರು. ಅವರು ಒಬ್ಬ ಸುಸಜ್ಜಿತ ಮೇಜರ್ ಆಗಿ ಮತ್ತು ಅಪಾಯಕಾರಿ ರಹಸ್ಯ ಏಜೆಂಟ್ ಇಫ್ತಿಕಾರ್ ಭಟ್ ಆಗಿ 2 ಅಸಾಮಾನ್ಯ ಜೀವನಗಳನ್ನು ನಡೆಸಿದರು. ಎರಡರಲ್ಲೂ ಅವರು ಪರಿಪೂರ್ಣ ಯೋಧರು ಎಂದು ಸಾಬೀತುಪಡಿಸಿದರು. ಇವರ ಜೀವನ ಕಥೆ ನಿಮಗೆ ಇಷ್ಟವಾಗಿದ್ದರೆ ಜೈ ಹಿಂದ್ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.